ನಿಮ್ಮ ಮನೆಯಲ್ಲಿ ಕೆಲವೊಮ್ಮೆ ವಿವರಿಸೋಕೆ ಆಗದ ಕೆಲವು ಘಟನೆಗಳು ನಡೀತಿವೆಯಾ? ಯಾವುದೇ ಕಾರಣ ಇಲ್ಲದೆ ಮನೆಯ ವಾತಾವರಣ ಏಕಾಏಕಿ ಬದಲಾಗೋದು, ಒಮ್ಮೆ ಶಾಂತ, ಒಮ್ಮೆ ಭಾರವಾದ ಅನುಭವ. ಇದನ್ನು ನೀವು ಕೂಡ ಅನುಭವಿಸಿದ್ದೀರಾ? ಗಮನ ಕೊಡಿ, ಇದನ್ನು ಸರಳ ಯಾದೃಚ್ಛಿಕೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಕೆಲವೊಮ್ಮೆ ಮನೆ ತಾನೇ ನಮಗೆ ಕೆಲವು ಸಂಕೇತಗಳನ್ನು ಕೊಡುತ್ತೆ. ನಮ್ಮ ಮನೆ ನಮ್ಮ ಶಕ್ತಿಯನ್ನ ಪ್ರತಿಬಿಂಬ ಮಾಡುತ್ತೆ. ಅಲ್ಲಿರುವ ಸ್ಪಂದನೆಗಳು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಇರುತ್ತವೆ. ಒಮ್ಮೆ ಯೋಚಿಸಿ, ಯಾವುದೇ ಕಾರಣ ಇಲ್ಲದೆ ಮನೆಗೆ ಹೋದ ಕೂಡಲೇ ಮನಸ್ಸಿಗೆ ಶಾಂತಿ ಸಿಗೋದು, ಬೆಳಕು, ತಾಜಾತನ, ಶಾಂತ ಅನುಭವ ಬರೋದು, ಇದು ಸಾಮಾನ್ಯ ಅಲ್ಲ. ಇದು ಸಕಾರಾತ್ಮಕ ಶಕ್ತಿ ಹರಿವಾಗ್ತಿದೆ ಅನ್ನೋ ಸಂಕೇತ. ಮತ್ತು ಈ ಶಕ್ತಿಯನ್ನ ಉಳಿಸಿಕೊಳ್ಳೋಕೆ ಸರಳ ವಿಷಯಗಳು ಸಾಕು. ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ಬೆಳಗ್ಗೆ ಸೂರ್ಯನ ಬೆಳಕು ಒಳಗೆ ಬರುವಂತೆ ಮಾಡಿ, ಒಂದು ಸಣ್ಣ ದೀಪ ಹಚ್ಚಿದ್ರೂ ಸಾಕು. ಆದರೆ ಕೆಲವೊಮ್ಮೆ ಇದಕ್ಕೆ ವಿರುದ್ಧ ಕೂಡ ಆಗುತ್ತೆ. ಯಾವುದೇ ಕಾರಣ ಇಲ್ಲದೆ ಭಾರವಾದ ಅನುಭವ, ಕಿರಿಕಿರಿ, ಒತ್ತಡ ಅನಿಸೋದು, ನೀವು ಒಬ್ಬರೇ ಇದ್ರೂ ಏನೋ ಅಸೌಕರ್ಯ ಆಗೋದು. ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದು ಶಕ್ತಿ ಅಸಮತೋಲನ ಆಗಿರಬಹುದು. ಇದನ್ನ ಸರಿಪಡಿಸೋಕೆ ಸಂಜೆ ದೀಪ ಹಚ್ಚಿ, ಭಕ್ತಿಗೀತೆಗಳನ್ನು ಹಾಕಿ, ಅಗತ್ಯವಿಲ್ಲದ ವಸ್ತುಗಳನ್ನು ತೆಗೆದುಹಾಕಿ. ನಿಧಾನವಾಗಿ ಬದಲಾವಣೆ ಕಾಣಿಸುತ್ತದೆ. ಇನ್ನೊಂದು ಸೂಕ್ಷ್ಮ ಸಂಕೇತ, ಮನೆಯಲ್ಲಿರುವ ವಸ್ತುಗಳು ಹಠಾತ್ ಕಾಣೆಯಾಗೋದು ಅಥವಾ ಅನಿರೀಕ್ಷಿತ ಸ್ಥಳದಲ್ಲಿ ಸಿಗೋದು. ಒಮ್ಮೆ ಅಥವಾ 2 ಬಾರಿ ಯಾದೃಚ್ಛಿಕೆ ಇರಬಹುದು, ಆದರೆ ಮರುಮರು ಆಗಿದ್ರೆ ಸಾಮಾನ್ಯ ಅಲ್ಲ. ಸರಳ ಪರಿಹಾರ ಅಂದ್ರೆ ಮನೆ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳಿ, ವಾರಕ್ಕೊಮ್ಮೆ ಸಂಪೂರ್ಣ ಸ್ವಚ್ಛತೆ ಮಾಡಿ. ಮತ್ತೊಂದು ಶಕ್ತಿಯುತ ಸಂಕೇತ, ಯಾವುದೇ ಕಾರಣ ಇಲ್ಲದೆ ದೇವರ ನೆನಪು ಬರೋದು, ಪೂಜೆ ಮಾಡಬೇಕು ಅನ್ಸೋದು. ಇದು ನಿಮ್ಮ ಮನಸ್ಸಿನ ಯಾದೃಚ್ಛಿಕ ಆಲೋಚನೆ ಅಲ್ಲ, ಇದು ಸಕಾರಾತ್ಮಕ ಆತ್ಮೀಯ ಆಕರ್ಷಣೆ. ನಮಸ್ಕಾರ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿದಿನ 5 ನಿಮಿಷವಾದರೂ ಶಾಂತವಾಗಿ ಕುಳಿತು ಸರಳ ಪ್ರಾರ್ಥನೆ ಮಾಡಿ. ಗಮನದಲ್ಲಿಡಿ, ಈ ಎಲ್ಲ ಸಂಕೇತಗಳು ನಿಮಗೆ ಸಣ್ಣ ಅನ್ನಿಸಬಹುದು, ಆದರೆ ಇವು ನಿಮ್ಮ ಮನೆಯ ಶಕ್ತಿ ಸಮತೋಲನ ಬಗ್ಗೆ ಸ್ಪಷ್ಟ ಸೂಚನೆ ಕೊಡುತ್ತವೆ. ನೀವು ಸಣ್ಣ ಬದಲಾವಣೆ ಮಾಡಿದರೆ ನಿಮ್ಮ ಮನೆಯ ಶಕ್ತಿ ಬದಲಾಗುತ್ತದೆ ಮತ್ತು ಅದರ ಪರಿಣಾಮ ನಿಮ್ಮ ಜೀವನದಲ್ಲೂ ಕಾಣಿಸ್ತದೆ. ನಮಸ್ಕಾರ. ಹೀಗಾಗಿ ನಿಮ್ಮ ಮನೆಯ ಸಂಕೇತಗಳನ್ನು ಗಮನಿಸಿ, ಪರಿಹಾರ ಅನುಸರಿಸಿ. ಆಗ ಸಕಾರಾತ್ಮಕ ಬದಲಾವಣೆಗಳು ಸ್ವಯಂ ಆಗುತ್ತವೆ. ಈಗ ಒಂದು ಪ್ರಶ್ನೆ, ನಿಮಗೆ ಈ ರೀತಿಯ ಅನುಭವ ಆಗಿದೆಯಾ? ಆಗಿದ್ರೆ ಪ್ರತಿಕ್ರಿಯೆಯಲ್ಲಿ ಜೈ ದೇವರು ಅಂತ ಬರೆಯಿರಿ. ಜೈ ದೇವರು. ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಯಾಕಂದ್ರೆ ಇದನ್ನ ಯಾರಾದರೂ ನೋಡಬೇಕಿದೆ. ಇಂತಹ ಗುಪ್ತ ಸಂಕೇತಗಳನ್ನು ತಿಳ್ಕೊಳ್ಳಲು ಚಂದಾದಾರರಾಗೋದನ್ನ ಮರೆಯಬೇಡಿ. ನಮಸ್ಕಾರ.